ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಇಂದು ರಾತ್ರಿ ಸಾಯಿಬಾಬಾ ನಿಮಗಾಗಿ ಒಂದು ವಿಶೇಷ ಸಂದೇಶ ನೀಡಿದ್ದಾರೆ. ಈ ಸಂದೇಶವನ್ನು ಕೊನೆಯವರೆಗೂ ಕೇಳಿ, ಏಕೆಂದರೆ ಬಾಬಾ ನಿಮಗೆ ಬಹಳ ಮುಖ್ಯವಾದ ಸಂಕೇತ ನೀಡಲಿದ್ದಾರೆ. ಈ ಸಂದೇಶ ನಿಮಗೆ ಇಷ್ಟವಾಗುತ್ತಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಮೆಂಬರ್ಶಿಪ್ ಜಾಯಿನ್ ಆಗಿ ಮತ್ತು ಸೂಪರ್ ಥ್ಯಾಂಕ್ಸ್ ಮೂಲಕ ಈ ಸೇವೆಗೆ ಬೆಂಬಲ ನೀಡಬಹುದು. ವಾಟ್ಸಪ್ ಲಿಂಕ್ ಕಮೆಂಟ್ ಸೆಕ್ಷನ್ನಲ್ಲಿದೆ, ಜಾಯ್ನ್ ಆಗಿ. ಈ ವಿಡಿಯೋ ನಿಮ್ಮ ಕಣ್ಣಿಗೆ ಬಿದ್ದಿದ್ದರೆ ಅದು ಕೇವಲ ಆಕಸ್ಮಿಕ ಅಲ್ಲ. ಸಾಯಿಬಾಬಾ ಅವರ ಆಶೀರ್ವಾದವೇ ನಿಮ್ಮನ್ನು ಇಲ್ಲಿ ಕರೆತಂದಿದೆ. ಇಂದು ರಾತ್ರಿ ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ನೋವು, ಚಿಂತೆ, ಭಯ, ನಿರಾಶೆ ಇದ್ದರೂ ಅದನ್ನು ಸಾಯಿಬಾಬಾ ಅವರ ಪಾದದ ಬಳಿ ಇಡಿ. ನೀವು ಮನುಷ್ಯರ ಮುಂದೆ ಹೇಳಲಾಗದ ನೋವನ್ನು ಬಾಬಾ ಈಗಾಗಲೇ ಅರಿತಿದ್ದಾರೆ. ನೀವು ಇತ್ತೀಚೆಗೆ ಹಲವಾರು ಬಾರಿ ಕಣ್ಣೀರು ಹಾಕಿದ್ದೀರಿ. ಕೆಲವರು ನಿಮ್ಮ ಒಳ್ಳೆಯತನವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಕೆಲವರು ನಿಮ್ಮನ್ನು ಉಪಯೋಗಿಸಿಕೊಂಡರು. ಕೆಲವರು ನಿಮ್ಮ ಹೃದಯಕ್ಕೆ ನೋವು ಕೊಟ್ಟರು. ಆದರೂ ನೀವು ಯಾರಿಗೂ ಕೆಟ್ಟದನ್ನು ಬಯಸಲಿಲ್ಲ. ಸಾಯಿಬಾಬಾ ಹೇಳುತ್ತಾರೆ, ಮಗುವೆ, ನಿನ್ನ ಕಣ್ಣೀರಿನ ಪ್ರತಿಯೊಂದು ಹನಿ ನನಗೆ ಗೊತ್ತು. ನೀನು ಅನುಭವಿಸಿದ ಪ್ರತಿಯೊಂದು ನೋವು ನನ್ನ ಗಮನದಲ್ಲಿದೆ. ಇನ್ನು ಮುಂದೆ ಭಯಪಡಬೇಡ, ನಾನು ನಿನ್ನ ಜೊತೆಯಲ್ಲಿದ್ದೇನೆ. ಇಂದು ರಾತ್ರಿ ಮಲಗುವ ಮೊದಲು ಒಂದು ಕ್ಷಣ ಕಣ್ಣು ಮುಚ್ಚಿ ನನ್ನ ಹೆಸರನ್ನು ನೆನೆಸು. ನಿನ್ನ ಹೃದಯದಲ್ಲಿರುವ ಭಾರವನ್ನು ನನಗೆ ಒಪ್ಪಿಸು. ಬಹಳ ದಿನಗಳಿಂದ ನಿನ್ನ ಮನಸ್ಸನ್ನು ಕಾಡುತ್ತಿರುವ ಒಂದು ಸಮಸ್ಯೆ ಇದೆ. ಅದಕ್ಕೆ ಉತ್ತರ ಸಿಗುತ್ತಿಲ್ಲ ಎಂದು ನೀನು ಯೋಚಿಸುತ್ತೀಯಾ? ಆದರೆ ಬಾಬಾ ಹೇಳುತ್ತಾರೆ, ತಾಳ್ಮೆ ಇಟ್ಟಿಕೋ. ಸರಿಯಾದ ಸಮಯದಲ್ಲಿ ಎಲ್ಲವೂ ಸರಿಯಾಗುತ್ತದೆ. ಕೆಲವೊಮ್ಮೆ ದೇವರು ತಡ ಮಾಡುತ್ತಾರೆ, ಆದರೆ ಎಂದಿಗೂ ಅನ್ಯಾಯ ಮಾಡುವುದಿಲ್ಲ. ನೀನು ಕಳೆದುಕೊಂಡಿದ್ದು ಮರಳಿ ಬರಬಹುದು. ದೂರವಾದರೂ ಮತ್ತೆ ಹತ್ತಿರವಾಗಬಹುದು. ಮುಚ್ಚಿದ ಬಾಗಿಲುಗಳು ಮತ್ತೆ ತೆರೆಯಬಹುದು. ಆದರೆ ಅದಕ್ಕಿಂತ ಮೊದಲು ನಿನ್ನ ನಂಬಿಕೆ ಗಟ್ಟಿಯಾಗಬೇಕು. ಇಂದು ರಾತ್ರಿ ಸಾಯಿಬಾಬಾ ನಿನ್ನ ಜೀವನದಲ್ಲಿ ಹೊಸ ಬೆಳಕನ್ನು ಕಳುಹಿಸುತ್ತಿದ್ದಾರೆ. ಈಗ ಕಾಣದಿದ್ದರೂ ಆ ಬದಲಾವಣೆ ಆರಂಭವಾಗಿದೆ. ನಿನ್ನ ಮನೆಯ ಬಗ್ಗೆ ಬಾಬಾ ಹೇಳುತ್ತಾರೆ, ನಿನ್ನ ಮನೆಯಲ್ಲಿದ್ದ ನಕಾರಾತ್ಮಕ ಶಕ್ತಿ ನಿಧಾನವಾಗಿ ದೂರವಾಗುತ್ತಿದೆ. ಶಾಂತಿ ಮತ್ತು ನೆಮ್ಮದಿ ಬರಲಿದೆ. ಹಣಕಾಸಿನ ಸಮಸ್ಯೆಯಿಂದ ಬಳಲುತ್ತಿರುವವರು ಇದ್ದರೆ ಅವರಿಗೆ ಬಾಬಾ ಆಶ್ವಾಸನೆ ನೀಡುತ್ತಿದ್ದಾರೆ. ನಿನ್ನ ಅಗತ್ಯಗಳನ್ನು ನಾನು ನೋಡಿಕೊಳ್ಳುತ್ತಿದ್ದೇನೆ. ಕೈ ಬಿಡಬೇಡ, ಪ್ರಯತ್ನ ನಿಲ್ಲಿಸಬೇಡ. ಕೆಲವರು ಕೆಲಸಕ್ಕಾಗಿ ಕಾಯುತ್ತಿದ್ದಾರೆ. ಕೆಲವರು ಸಾಲದ ಒತ್ತಡದಲ್ಲಿದ್ದಾರೆ. ಕೆಲವರು ಕುಟುಂಬದ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ಬಾಬಾ ಎಲ್ಲರಿಗೂ ಒಂದೇ ಮಾತು ಹೇಳುತ್ತಾರೆ, ನಂಬಿಕೆಯನ್ನು ಕಳೆದುಕೊಳ್ಳಬೇಡ. ಈ ರಾತ್ರಿ ನಿನ್ನ ಹೃದಯದಲ್ಲಿ ಒಂದು ಪ್ರಾರ್ಥನೆ ಮಾಡು. ಸಾಯಿಬಾಬಾ, ನನಗೆ ಶಕ್ತಿ ಕೊಡು, ಸರಿಯಾದ ದಾರಿ ತೋರಿಸು. ಈ ಒಂದು ಪ್ರಾರ್ಥನೆ ಸಾಕು. ನಿನ್ನ ಭವಿಷ್ಯದ ಬಗ್ಗೆ ಭಯಪಡಬೇಡ. ನಾಳೆಯ ಬಗ್ಗೆ ಹೆಚ್ಚು ಚಿಂತಿಸಬೇಡ. ನಾಳೆ ಇನ್ನೂ ಬಂದಿಲ್ಲ, ಆದರೆ ಬಾಬಾ ಈಗಾಗಲೇ ನಾಳೆಯನ್ನು ನೋಡಿದ್ದಾರೆ. ನೀನು ಯೋಚಿಸುತ್ತಿರುವಷ್ಟು ಕೆಟ್ಟದಾಗುವುದಿಲ್ಲ. ಕೆಲವೊಮ್ಮೆ ಜೀವನ ನಮ್ಮನ್ನು ಪರೀಕ್ಷಿಸುತ್ತದೆ, ಆದರೆ ಪರೀಕ್ಷೆಯ ನಂತರ ಆಶೀರ್ವಾದ ಬರುತ್ತದೆ. ನೀನು ಈಗ ಅನುಭವಿಸುತ್ತಿರುವ ಕಷ್ಟವು ಶಾಶ್ವತವಲ್ಲ. ಕತ್ತಲೆಯ ರಾತ್ರಿ ಎಷ್ಟು ಉದ್ದವಾಗಿದ್ದರೂ ಬೆಳಗ್ಗೆ ಖಂಡಿತ ಬರುತ್ತದೆ. ಅದೇ ರೀತಿ ನಿನ್ನ ಜೀವನದಲ್ಲೂ ಸಂತೋಷದ ಬೆಳಗ್ಗೆ ಬರಲಿದೆ. ಇಂದು ರಾತ್ರಿ ಮಲಗುವ ಮೊದಲು ಬಾಬಾ ಅವರ ಹೆಸರನ್ನು 11 ಬಾರಿ ಜಪಿಸು. ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ಪ್ರತಿಯೊಂದು ಜಪದ ಜೊತೆಗೆ ನಿನ್ನ ಮನಸ್ಸು ಹಗುರವಾಗುತ್ತದೆ. ನಿನ್ನ ಕಣ್ಣೀರನ್ನು ಬಾಬಾ ಆಶೀರ್ವಾದವಾಗಿ ಪರಿವರ್ತಿಸುತ್ತಾರೆ. ನಿನ್ನ ಭಯವನ್ನು ಧೈರ್ಯವಾಗಿ ಬದಲಿಸುತ್ತಾರೆ. ನಿನ್ನ ದುಃಖವನ್ನು ಸಂತೋಷವಾಗಿ ಮಾಡುತ್ತಾರೆ. ಈ ಕ್ಷಣದಲ್ಲಿ ಈ ಸಂದೇಶವನ್ನು ಕೇಳುತ್ತಿರುವ ಯಾರಿಗಾದರೂ ಸಾಯಿಬಾಬಾ ವಿಶೇಷವಾಗಿ ಹೇಳುತ್ತಿದ್ದಾರೆ, ನಾನು ನಿನ್ನನ್ನು ಎಂದಿಗೂ ಒಂಟಿಯಾಗಿ ಬಿಡುವುದಿಲ್ಲ. ಜನರು ದೂರ ಹೋಗಬಹುದು, ಸ್ನೇಹಿತರು ಬದಲಾಗಬಹುದು, ಪರಿಸ್ಥಿತಿಗಳು ಬದಲಾಗಬಹುದು, ಆದರೆ ಸಾಯಿಬಾಬಾ ಅವರ ಪ್ರೀತಿ ಎಂದಿಗೂ ಬದಲಾಗುವುದಿಲ್ಲ. ಇಂದು ರಾತ್ರಿ ನಿನ್ನ ಮನೆ, ನಿನ್ನ ಕುಟುಂಬ, ನಿನ್ನ ಮಕ್ಕಳು, ನಿನ್ನ ಕನಸುಗಳು, ನಿನ್ನ ಆರೋಗ್ಯ, ನಿನ್ನ ಭವಿಷ್ಯ ಎಲ್ಲವನ್ನು ಬಾಬಾ ಅವರ ಕೈಗೆ ಒಪ್ಪಿಸು. ನೀನು ನಿದ್ರಿಸುವಾಗಲೂ ಅವರ ಕೃಪೆ ನಿನ್ನನ್ನು ಕಾಪಾಡುತ್ತದೆ. ನಿನ್ನ ಜೀವನದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಸಂಗತಿಯ ಹಿಂದೆ ಒಂದು ಕಾರಣ ಇದೆ. ಈಗ ಅರ್ಥವಾಗದಿದ್ದರೂ ಒಂದು ದಿನ ನೀನು ಹಿಂತಿರುಗಿ ನೋಡಿದಾಗ ಬಾಬಾ ನನಗಾಗಿ ಇದನ್ನೇ ಯೋಜಿಸಿದ್ದರು ಎಂದು ಹೇಳುವೆ. ಆ ದಿನ ದೂರದಲ್ಲಿಲ್ಲ. ಆದ್ದರಿಂದ ಇಂದು ರಾತ್ರಿ ದುಃಖದೊಂದಿಗೆ ಮಲಗಬೇಡ. ಭರವಸೆಯೊಂದಿಗೆ ಮಲಗು. ಭಯದೊಂದಿಗೆ ಮಲಗಬೇಡ. ನಂಬಿಕೆಯೊಂದಿಗೆ ಮಲಗು. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ. ಅವರ ಆಶೀರ್ವಾದ ನಿನ್ನ ಮೇಲೆ ಇದೆ. ಅವರ ರಕ್ಷಣೆ ನಿನ್ನ ಕುಟುಂಬದ ಮೇಲೆ ಇದೆ. ಅವರ ಪ್ರೀತಿ ನಿನ್ನ ಹೃದಯದಲ್ಲಿ ಇದೆ. ಈ ರಾತ್ರಿ ನಿನಗೆ ಶಾಂತಿ ಸಿಗಲಿ. ಈ ರಾತ್ರಿ ನಿನಗೆ ನೆಮ್ಮದಿ ಸಿಗಲಿ. ಈ ರಾತ್ರಿ ನಿನ್ನ ಎಲ್ಲ ಚಿಂತೆಗಳು ಕಡಿಮೆ ಆಗಲಿ. ಸಾಯಿಬಾಬಾ ಅವರ ಕೃಪೆ ನಿನ್ನ ಜೀವನದಲ್ಲಿ ಅದ್ಭುತಗಳನ್ನು ಮಾಡಲಿ. ಓಂ ಸಾಯಿರಾಮ್. ಸಾಯಿಬಾಬಾ ನಿಮ್ಮೊಂದಿಗಿದ್ದಾರೆ. ಸಾಯಿ ಭಕ್ತರೇ, ಈ ಸಂದೇಶ ನಿಮ್ಮ ಹೃದಯಕ್ಕೆ ತಲುಪುತ್ತಿದ್ದರೆ ಒಂದು ಕ್ಷಣ ನಿಲ್ಲಿ.
ಬಾಬಾ ಈಗ ನಿಮಗೆ ಒಂದು ಮುಖ್ಯವಾದ ಮಾತು ಹೇಳುತ್ತಿದ್ದಾರೆ. ಮಗುವೆ, ನೀನು ಕಳೆದ ಕೆಲವು ದಿನಗಳಿಂದ ತುಂಬ ಮೌನವಾಗಿದ್ದೀಯಾ. ನಿನ್ನ ನೋವನ್ನು ಎಲ್ಲರಿಗೂ ಹೇಳಲಾಗದೆ ಮನಸ್ಸಿನಲ್ಲಿ ಇಟ್ಟಿಕೊಂಡಿದ್ದೀಯಾ. ಆದರೆ ನೀನು ಮರೆತಿದ್ದ ಒಂದು ವಿಷಯ ಇದೆ. ನಿನ್ನ ಮನಸ್ಸಿನ ಮಾತು ನನಗೆ ಯಾವಾಗಲೂ ಕೇಳಿಸುತ್ತದೆ. ಇಂದು ರಾತ್ರಿ ನೀನು ಒಂಟಿಯಾಗಿರುವಂತೆ ಅನಿಸಬಹುದು, ಆದರೆ ಸತ್ಯ ಏನೆಂದರೆ ಸಾಯಿಬಾಬಾ ನಿನ್ನ ಪಕ್ಕದಲ್ಲೇ ಇದ್ದಾರೆ. ಭಕ್ತರೇ, ಇಲ್ಲಿ ಒಂದು ಚಿಕ್ಕ ವಿನಂತಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ನಿಮ್ಮ ಒಂದು ಕಮೆಂಟ್ ಇನ್ನೊಬ್ಬ ಭಕ್ತನಿಗೆ ಧೈರ್ಯ ನೀಡಬಹುದು. ಮತ್ತೆ ನಮ್ಮ ಸಾಯಿ ಕುಟುಂಬದ ಸದಸ್ಯರಾಗಲು ಮೆಂಬರ್ಶಿಪ್ ಜಾಯಿನ್ ಮಾಡಬಹುದು. ಸೂಪರ್ ಥ್ಯಾಂಕ್ಸ್ ಮೂಲಕ ನಿಮ್ಮ ಪ್ರೀತಿಯನ್ನು ತೋರಿಸಬಹುದು. ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೆಳಗೆ ಇದೆ. ಅಲ್ಲಿ ಪ್ರತಿದಿನ ಸಾಯಿಬಾಬಾ ಅವರ ಆಶೀರ್ವಾದದ ಸಂದೇಶಗಳು ಸಿಗುತ್ತವೆ. ಈಗ ಮತ್ತೆ ಬಾಬಾ ಅವರ ಸಂದೇಶಕ್ಕೆ ಬರೋಣ. ಸಾಯಿಬಾಬಾ ಹೇಳುತ್ತಾರೆ, ನೀನು ಕಳೆದುಕೊಂಡಿದ್ದೇನೆ ಎಂದು ಅಳುತ್ತಿರುವ ವಿಷಯಕ್ಕಾಗಿ ಚಿಂತಿಸಬೇಡ. ನಾನು ತೆಗೆದುಕೊಂಡಿದ್ದರೆ ಅದಕ್ಕಿಂತ ಉತ್ತಮವಾದದ್ದನ್ನು ಕೊಡಲು ಸಿದ್ಧವಾಗಿದ್ದೇನೆ. ಎಷ್ಟೋ ಬಾರಿ ನೀನು ಕೇಳಿದ್ದೀಯಾ, ಬಾಬಾ ನನ್ನ ಪ್ರಾರ್ಥನೆ ನಿಮಗೆ ಕೇಳಿಸುತ್ತಿದೆಯೇ? ಹೌದು ಮಗುವೆ, ನಿನ್ನ ಪ್ರಾರ್ಥನೆ ನನಗೆ ಬಹಳ ಹಿಂದೆಯೇ ಕೇಳಿಸಿದೆ. ಆದರೆ ನಾನು ನಿನಗಾಗಿ ಸರಿಯಾದ ಸಮಯವನ್ನು ಸಿದ್ಧಪಡಿಸುತ್ತಿದ್ದೇನೆ. ಕೆಲವೊಮ್ಮೆ ಆಶೀರ್ವಾದ ಬರಲು ಸ್ವಲ್ಪ ಸಮಯ ಬೇಕಾಗುತ್ತದೆ. ಬೀಜ ಬಿತ್ತಿದ ತಕ್ಷಣ ಮರ ಬೆಳೆಯುವುದಿಲ್ಲ. ಅದೇ ರೀತಿ ಪ್ರಾರ್ಥನೆ ಮಾಡಿದ ತಕ್ಷಣ ಫಲ ಸಿಗದಿದ್ದರೂ ದೇವರು ಕೆಲಸ ಮಾಡುತ್ತಲೇ ಇರುತ್ತಾರೆ. ಇಂದು ರಾತ್ರಿ ನಿನ್ನ ಮನೆಯ ಮೇಲೆ ನನ್ನ ಕೃಪೆ ಇದೆ. ನಿನ್ನ ಮಕ್ಕಳ ಮೇಲೆ ನನ್ನ ಕೃಪೆ ಇದೆ. ನಿನ್ನ ಭವಿಷ್ಯದ ಮೇಲೆ ನನ್ನ ಕೃಪೆ ಇದೆ. ನೀನು ಭಯಪಡುತ್ತಿರುವ ವಿಷಯಗಳ ಮೇಲೆ ನನ್ನ ರಕ್ಷಣೆ ಇದೆ. ಮಗುವೆ, ನಿನ್ನ ಜೀವನದಲ್ಲಿ ಶೀಘ್ರದಲ್ಲೇ ಒಂದು ಸಂತೋಷದ ಸುದ್ದಿ ಬರಲಿದೆ. ಅದನ್ನು ನೀನು ಈಗ ಊಹಿಸಲು ಸಾಧ್ಯವಿಲ್ಲ. ನಿನ್ನ ಹೃದಯದಲ್ಲಿ ಬಹಳ ದಿನಗಳಿಂದ ಇರುವ ಒಂದು ಆಸೆ ನೆರವೇರುವ ಸಮಯ ಹತ್ತಿರ ಬಂದಿದೆ. ಆದರೆ ಅದಕ್ಕೂ ಮೊದಲು ನೀನು ಒಂದು ವಿಷಯ ನೆನಪಿಡು. ನಂಬಿಕೆ ಕಳೆದುಕೊಳ್ಳಬೇಡ. ಜನರು ನಿನ್ನನ್ನು ಬಿಟ್ಟು ಹೋಗಬಹುದು, ಆದರೆ ಸಾಯಿಬಾಬಾ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಜನರು ನಿನ್ನನ್ನು ಅರ್ಥ ಮಾಡಿಕೊಳ್ಳದೇ ಇರಬಹುದು, ಆದರೆ ಬಾಬಾ ನಿನ್ನ ಮನಸ್ಸನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಸಾಯಿ ಭಕ್ತರೇ, ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಪ್ರತಿದಿನ ಸಾಯಿಬಾಬಾ ಅವರ ಸಂದೇಶಗಳನ್ನು ತಪ್ಪಿಸಿಕೊಳ್ಳಬೇಡಿ. ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಸಾಯಿಬಾಬಾ ಈಗ ಹೇಳುತ್ತಿದ್ದಾರೆ, ನೀನು ಕಣ್ಣೀರು ಹಾಕಿದ ಪ್ರತಿಯೊಂದು ರಾತ್ರಿ ನನಗೆ ಗೊತ್ತು. ನೀನು ಮೌನವಾಗಿ ಅನುಭವಿಸಿದ ನೋವು ನನಗೆ ಗೊತ್ತು. ಆದ್ದರಿಂದ ಇನ್ನು ಮುಂದೆ ನಿನ್ನ ಕಣ್ಣೀರನ್ನು ನಾನು ಸಂತೋಷವಾಗಿ ಬದಲಿಸುತ್ತೇನೆ. ಈ ರಾತ್ರಿ ಮಲಗುವ ಮೊದಲು ಒಂದು ದೀಪ ಹಚ್ಚಲು ಸಾಧ್ಯವಾದರೆ ಹಚ್ಚು. ಸಾಧ್ಯವಾಗದಿದ್ದರೆ ಕೇವಲ ನನ್ನ ಹೆಸರನ್ನು ನೆನೆಸು. ನಿನ್ನ ಮನಸ್ಸು ಶಾಂತಿಯಾಗುತ್ತದೆ. ನಿನ್ನ ಮನೆಯ ವಾತಾವರಣ ಬದಲಾಗುತ್ತದೆ. ನಿನ್ನ ಹೃದಯದ ಭಾರ ಕಡಿಮೆಯಾಗುತ್ತದೆ. ಈ ಸಂದೇಶವನ್ನು ಕೇಳುತ್ತಿರುವ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಸಾಯಿಬಾಬಾ ಅವರ ಮೇಲೆ ಕೃಪೆ ಸುರಿಸಲಿ. ಹಣಕಾಸಿನ ಸಮಸ್ಯೆ ಇದ್ದರೆ ಸಾಯಿಬಾಬಾ ದಾರಿ ತೋರಿಸಲಿ. ಕುಟುಂಬದ ಸಮಸ್ಯೆ ಇದ್ದರೆ ಸಾಯಿಬಾಬಾ ಶಾಂತಿ ನೀಡಲಿ. ಕೆಲಸಕ್ಕಾಗಿ ಕಾಯುತ್ತಿರುವವರಿಗೆ ಉತ್ತಮ ಅವಕಾಶ ಸಿಗಲಿ. ವಿವಾಹಕ್ಕಾಗಿ ಕಾಯುತ್ತಿರುವವರಿಗೆ ಒಳ್ಳೆಯ ಸುದ್ದಿ ಸಿಗಲಿ. ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಿರುವವರಿಗೆ ಬಾಬಾ ಅವರ ಆಶೀರ್ವಾದ ದೊರಕಲಿ. ಇಂದು ರಾತ್ರಿ ಒಂದು ಮಾತು ನೆನಪಿಡು, ನನ್ನ ಜೀವನವನ್ನು ನಾನು ಅಲ್ಲ ಸಾಯಿಬಾಬಾ ನಡೆಸುತ್ತಿದ್ದಾರೆ. ಈ ನಂಬಿಕೆ ಇದ್ದರೆ ಯಾವುದೇ ಕಷ್ಟ ದೊಡ್ಡದಲ್ಲ, ಯಾವುದೇ ಸಮಸ್ಯೆ ಶಾಶ್ವತವಲ್ಲ, ಯಾವುದೇ ಕತ್ತಲೆ ಸದಾಕಾಲ ಇರುವುದಿಲ್ಲ. ಬೆಳಕು ಖಂಡಿತ ಬರುತ್ತದೆ. ಅದೇ ರೀತಿ ನಿನ್ನ ಜೀವನದಲ್ಲೂ ಸಂತೋಷ ಖಂಡಿತ ಬರುತ್ತದೆ. ಈಗ ಕಮೆಂಟ್ನಲ್ಲಿ ಒಂದು ಬಾರಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಸಾಯಿಬಾಬಾ ಅವರ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಭಕ್ತರೇ, ಇನ್ನೂ ಈ ವಿಡಿಯೋ ನೋಡುತ್ತಿರುವ ನೀವು ನಿಜವಾಗಿಯೂ ಸಾಯಿಬಾಬಾ ಅವರ ವಿಶೇಷ ಆಶೀರ್ವಾದ ಪಡೆದವರಾಗಿದ್ದೀರಿ. ಏಕೆಂದರೆ ಎಲ್ಲರೂ ಈ ಸಂದೇಶವನ್ನು ಕೊನೆಯವರೆಗೂ ಕೇಳುವುದಿಲ್ಲ. ಆದರೆ ನಿಮ್ಮ ಹೃದಯ ಇಲ್ಲಿ ನಿಂತಿದೆ ಎಂದರೆ ಬಾಬಾ ನಿಮಗೆ ಏನು ಹೇಳಲು ಬಯಸುತ್ತಿದ್ದಾರೆ. ಮಗುವೆ, ನೀನು ಈಗ ಒಂದು ದೊಡ್ಡ ಬದಲಾವಣೆಯ ಅಂಚಿನಲ್ಲಿ ನಿಂತಿದ್ದೀಯಾ. ಬಹಳ ದಿನಗಳಿಂದ ನೀನು ಒಂದು ವಿಷಯಕ್ಕಾಗಿ ಕಾಯುತ್ತಿದ್ದೀಯಾ. ಯಾವಾಗ ನನ್ನ ಜೀವನ ಬದಲಾಗುತ್ತದೆ, ಯಾವಾಗ ನನ್ನ ಸಮಸ್ಯೆ ಮುಗಿಯುತ್ತದೆ, ಯಾವಾಗ ನನಗೂ ಸಂತೋಷ ಸಿಗುತ್ತದೆ ಎಂದು ಹಲವಾರು ಬಾರಿ ಕೇಳಿದ್ದೀಯಾ. ಸಾಯಿಬಾಬಾ ಹೇಳುತ್ತಾರೆ, ಆ ದಿನ ದೂರವಿಲ್ಲ. ಈಗ ನಿನಗೆ ಕಾಣುತ್ತಿರುವ ಕಷ್ಟಗಳು ಕೊನೆಯ ಹಂತದಲ್ಲಿವೆ. ನೀನು ಎಷ್ಟು ಸಹನೆ ತೋರಿಸಿದ್ದೀಯೋ ಅದಕ್ಕೆ ತಕ್ಕ ಫಲವನ್ನು ಪಡೆಯುವ ಸಮಯ ಬಂದಿದೆ. ಕೆಲವರು ನಿನ್ನನ್ನು ನೋಡಿ ನಕ್ಕರು, ಕೆಲವರು ನಿನ್ನನ್ನು ಕೀಳಾಗಿ ನೋಡಿದರು, ಕೆಲವರು ನಿನ್ನ ಒಳ್ಳೆಯತನವನ್ನು ದುರ್ಬಲತೆ ಎಂದು ಭಾವಿಸಿದರು. ಆದರೆ ಸಾಯಿಬಾಬಾ ಹೇಳುತ್ತಾರೆ, ಮೌನವಾಗಿದ್ದವರನ್ನು ನಾನು ಎತ್ತರಕ್ಕೆ ಎತ್ತುತ್ತೇನೆ. ಇಂದು ನಿನ್ನನ್ನು ನಿರ್ಲಕ್ಷ್ಯ ಮಾಡಿದವರು ನಾಳೆ ನಿನ್ನ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ನೀನು ಯಾರಿಗೂ ಕೆಟ್ಟದ್ದನ್ನು ಮಾಡಿಲ್ಲ, ನೀನು ಯಾರಿಗೂ ನೋವು ಕೊಡಲು ಬಯಸಿಲ್ಲ. ಆದ್ದರಿಂದ ದೇವರ ಕೃಪೆ ನಿನ್ನನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ಭಕ್ತರೇ, ಈ ಸಂದೇಶ ನಿಮ್ಮ ಹೃದಯಕ್ಕೆ ತಲುಪಿದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ.
ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ ಮೂಲಕ ಸಾಯಿ ಕುಟುಂಬಕ್ಕೆ ಸೇರಿ ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ವಿಶೇಷ ಆಶೀರ್ವಾದದ ಸಂದೇಶಗಳು ಅಲ್ಲಿ ಸಿಗುತ್ತವೆ. ಕಮೆಂಟ್ ಸೆಕ್ಷನ್ನಲ್ಲಿದೆ, ಜಾಯ್ನ್ ಆಗಿ. ಮೆಂಬರ್ಶಿಪ್ ಜಾಯ್ನ್ ಮಾಡುವ ಮೂಲಕ ಮತ್ತು ಸೂಪರ್ ಥ್ಯಾಂಕ್ಸ್ ನೀಡುವ ಮೂಲಕ ಈ ಸೇವೆಗೆ ನಿಮ್ಮ ಬೆಂಬಲ ನೀಡಬಹುದು. ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದವೇ ಈ ಕುಟುಂಬದ ಶಕ್ತಿ. ಈಗ ಮತ್ತೆ ಬಾಬಾ ಅವರ ಮಾತು ಕೇಳೋಣ. ಮಗುವೆ, ನೀನು ಕೆಲವೊಮ್ಮೆ ನಿನ್ನನ್ನು ನೀನೇ ಪ್ರಶ್ನಿಸುತ್ತೀಯಾ, ನನ್ನ ಅದೃಷ್ಟ ಯಾಕೆ ಹೀಗೆ, ನನಗೆ ಮಾತ್ರ ಯಾಕೆ ಇಷ್ಟು ಕಷ್ಟ? ಆದರೆ ಬಾಬಾ ಹೇಳುತ್ತಾರೆ, ನಾನು ಆಯ್ಕೆ ಮಾಡಿದವರನ್ನು ಮಾತ್ರ ಪರೀಕ್ಷಿಸುತ್ತೇನೆ. ನಿನ್ನ ಪರೀಕ್ಷೆ ದೊಡ್ಡದಾಗಿದೆ ಎಂದರೆ ನಿನ್ನ ಆಶೀರ್ವಾದವು ದೊಡ್ಡದಾಗಿದೆ. ಒಂದು ಚಿನ್ನದ ತುಂಡು ಬೆಂಕಿಯಲ್ಲಿ ಕರಗಿದ ನಂತರವೇ ಆಭರಣವಾಗುತ್ತದೆ. ಅದೇ ರೀತಿ ಒಳ್ಳೆಯ ಹೃದಯಗಳು ಕಷ್ಟವನ್ನು ಅನುಭವಿಸಿದ ನಂತರವೇ ಹೆಚ್ಚು ಪ್ರಕಾಶಿಸುತ್ತವೆ. ಇಂದು ರಾತ್ರಿ ನಿನ್ನ ಮನಸ್ಸಿನಲ್ಲಿರುವ ಎಲ್ಲ ಭಯಗಳು ಬಿಟ್ಟು ಬಿಡು. ನೀನು ನಿಯಂತ್ರಿಸಲು ಸಾಧ್ಯವಿಲ್ಲ. ವಿಷಯಗಳನ್ನು ನನ್ನ ಕೈಗೆ ಒಪ್ಪಿಸು. ನಾನು ನಿನ್ನ ಪರವಾಗಿ ಕೆಲಸ ಮಾಡುತ್ತೇನೆ. ನಾನು ನಿನ್ನ ಪರವಾಗಿ ದಾರಿ ತೆರೆಯುತ್ತೇನೆ. ನಾನು ನಿನ್ನ ಪರವಾಗಿ ಅದ್ಭುತಗಳನ್ನು ಮಾಡುತ್ತೇನೆ. ನಿನ್ನ ಮನೆಯ ಬಾಗಿಲಿಗೆ ಸಂತೋಷ ಬರುತ್ತಿದೆ. ನಿನ್ನ ಕುಟುಂಬಕ್ಕೆ ನೆಮ್ಮದಿ ಬರುತ್ತಿದೆ. ನಿನ್ನ ಜೀವನಕ್ಕೆ ಹೊಸ ಅವಕಾಶ ಬರುತ್ತಿದೆ. ಈಗಲೇ ಅದು ಕಾಣದಿದ್ದರೂ ಅದು ನಿನ್ನ ಕಡೆಗೆ ಬರುತ್ತಿದೆ. ಕೆಲವೊಮ್ಮೆ ದೇವರ ಆಶೀರ್ವಾದ ಮಳೆಯಂತೆ ಬರುತ್ತದೆ. ಕೆಲವೊಮ್ಮೆ ಅದು ಸೂರ್ಯನ ಬೆಳಕಿನಂತೆ ನಿಧಾನವಾಗಿ ಬರುತ್ತದೆ. ಆದರೆ ಅದು ಖಂಡಿತ ಬರುತ್ತದೆ. ಮಗುವೆ, ನೀನು ಇಂದು ರಾತ್ರಿ ಮಲಗುವ ಮೊದಲು ಒಂದು ಮಾತು ಹೇಳು, ಸಾಯಿಬಾಬಾ, ನಾನು ನಿನ್ನನ್ನು ನಂಬಿದ್ದೇನೆ. ಈ ಒಂದು ವಾಕ್ಯ ಸಾಕು. ನಿನ್ನ ಮನಸ್ಸಿನ ಭಾರ ಅರ್ಧಕ್ಕಿಂತ ಹೆಚ್ಚು ಕಡಿಮೆಯಾಗುತ್ತದೆ. ಯಾಕಂದರೆ ನಂಬಿಕೆ ಇರುವ ಹೃದಯ ಎಂದಿಗೂ ಸೋಲುವುದಿಲ್ಲ. ನಿನ್ನ ಜೀವನದಲ್ಲಿ ಕೆಲವು ಬಾಗಿಲುಗಳು ಮುಚ್ಚಿವೆ, ಕೆಲವು ಕನಸುಗಳು ತಡವಾಗಿವೆ, ಕೆಲವು ಸಂಬಂಧಗಳು ದೂರವಾಗಿವೆ. ಆದರೆ ಬಾಬಾ ಹೇಳುತ್ತಾರೆ, ನಾನು ಮುಚ್ಚಿದ ಬಾಗಿಲಿಗಿಂತ ಉತ್ತಮವಾದ ಬಾಗಿಲನ್ನು ತೆರೆಯುತ್ತೇನೆ. ಆದ್ದರಿಂದ ದುಃಖ ಪಡಬೇಡ. ಕಳೆದುಕೊಂಡಿದ್ದನ್ನು ನೆನೆದು ಅಳಬೇಡ. ಬರುವ ಆಶೀರ್ವಾದವನ್ನು ಸ್ವಾಗತಿಸಲು ಸಿದ್ಧನಾಗು. ಇಂದು ರಾತ್ರಿ ಸಾಯಿಬಾಬಾ ನಿನ್ನ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವದಿಸುತ್ತಿದ್ದಾರೆ ಎಂದು ಭಾವಿಸು. ಆ ಸ್ಪರ್ಶದಲ್ಲಿ ಶಾಂತಿ ಇದೆ. ಆ ಸ್ಪರ್ಶದಲ್ಲಿ ರಕ್ಷಣೆ ಇದೆ. ಆ ಸ್ಪರ್ಶದಲ್ಲಿ ಪ್ರೀತಿ ಇದೆ. ಆ ಸ್ಪರ್ಶದಲ್ಲಿ ಭವಿಷ್ಯದ ಸಂತೋಷ ಅಡಗಿದೆ. ನಿನ್ನ ಮನೆಗೆ ದೇವರ ಬೆಳಕು ಬರಲಿ. ನಿನ್ನ ಹೃದಯಕ್ಕೆ ಧೈರ್ಯ ಬರಲಿ. ನಿನ್ನ ಜೀವನಕ್ಕೆ ಯಶಸ್ಸು ಬರಲಿ. ನಿನ್ನ ಕುಟುಂಬಕ್ಕೆ ಆರೋಗ್ಯ ಮತ್ತು ಸಂತೋಷ ದೊರಕಲಿ. ಇದೀಗ ಈ ವಿಡಿಯೋವನ್ನು ಕೇಳುತ್ತಿರುವ ಪ್ರತಿಯೊಬ್ಬರಿಗೂ ಸಾಯಿಬಾಬಾ ಅವರ ಕೃಪೆ ಸಿಗಲಿ. ನಿನ್ನ ಕಣ್ಣೀರು ನಗುವಾಗಿ ಬದಲಾಗಲಿ. ನಿನ್ನ ದುಃಖ ಆಶೀರ್ವಾದವಾಗಿ ಬದಲಾಗಲಿ. ನಿನ್ನ ಭಯ ಧೈರ್ಯವಾಗಿ ಬದಲಾಗಲಿ. ನಿನ್ನ ನಿರಾಶೆ ಭರವಸೆಯಾಗಿ ಬದಲಾಗಲಿ. ಮತ್ತು ಈ ರಾತ್ರಿ ನಿನಗೆ ನೆಮ್ಮದಿಯ ನಿದ್ರೆ ಸಿಗಲಿ. ಯಾಕಂದರೆ ನೀನು ಒಬ್ಬಂಟಿಯಲ್ಲ. ಸಾಯಿಬಾಬಾ ನಿನ್ನ ಜೊತೆಯಲ್ಲಿದ್ದಾರೆ. ಈ ಕ್ಷಣದಲ್ಲೂ, ನಾಳೆಯಲ್ಲೂ, ಯಾವಾಗಲೂ. ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ. ಸಾಯಿಬಾಬಾ ಅವರ ಕೃಪೆ ನಿಮ್ಮ ಮನೆ ಮತ್ತು ಕುಟುಂಬದ ಮೇಲೆ ಸದಾ ಇರಲಿ. ಸಾಯಿಬಾಬಾ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮಾಡಿ. ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯುವುದನ್ನು ಮರೆಯಬೇಡಿ. ವಾಟ್ಸಾಪ್ ಗ್ರೂಪ್ ಲಿಂಕ್ ಕಮೆಂಟ್ ಸೆಕ್ಷನ್ನಲ್ಲಿದೆ, ಜಾಯ್ನ್ ಆಗಿ. ಮತ್ತು ಮೆಂಬರ್ಶಿಪ್ ಜಾಯ್ನ್ ಆಗು. ಸೂಪರ್ ಥ್ಯಾಂಕ್ಸ್ ಮೂಲಕ ನಿಮ್ಮ ಪ್ರೀತಿಯನ್ನು ತೋರಿಸಬಹುದು. ಓಂ ಸಾಯಿರಾಮ್. ಶುಭರಾತ್ರಿ.